ಬಾಗಲಕೋಟೆ ಉಪಚುನಾವಣೆ ಪ್ರಚಾರ ಏನು ಭಾಳಷ್ಟು ರಂಗೇರಿ ನಡೀತಾ ಇದೆ. ಬಾಗಲಕೋಟೆಯ ಮತದಾರ ಬಂಧುಗಳು ಭಾಳಷ್ಟು ಹುರುಪಿನಿಂದ ಈ ಬಾರಿ ಉಪಚುನಾವಣೆಯಲ್ಲಿ ಡಾಕ್ಟರ್ ವೀರಣ್ಣ ಚಿರಂತಿಮಠ ಅವರಿಗೆ ಮತವನ್ನು ಹಾಕೋದರ ಮೂಲಕ ಬಾಗಲಕೋಟೆಯ ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥ ಉತ್ಸಾಹದಲ್ಲಿ ಇಡೀ ಕ್ಷೇತ್ರದ ಮತದಾರರಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 10-12 ದಿವಸದಿಂದ ನಾವು ನಗರದಲ್ಲಿ ಮತ್ತು ಭಾಳಷ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಚಾರವನ್ನು ಕೈಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ವೀರಣ್ಣ ಚಿರಂತಿಮಠ ಅವರು ಮಾಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳು, ಸರ್ಕಾರದ ಯೋಜನೆಗಳು, ಅವರ ಸಂಸ್ಥೆ ಮುಖಾಂತರ ಇಲ್ಲಿ ವಿದ್ಯಾರ್ಜನೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಭಾಳಷ್ಟು ಜನ ನೆನಪಿಸಿಕೊಳ್ತಾ ಇದ್ದಾರೆ. ಅವರ ಕೆಲಸ ಕಾರ್ಯಗಳನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕಳೆದ 3 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ನಿಷ್ಕ್ರಿಯ ಆಡಳಿತ ವ್ಯವಸ್ಥೆ, ಅದರಲ್ಲಿ ಕೂಡ ಈ ಕ್ಷೇತ್ರದ ಶಾಸಕರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂತಕ್ಕಂಥ ನೋವು ಈ ಕ್ಷೇತ್ರದ ಜನತೆಯಲ್ಲಿದೆ. ಹಾಗಾಗಿ ಕಾಂಗ್ರೆಸ್ ಇವತ್ತು ಬ್ರಹ್ಮ ನಿರಸನಗೊಂಡಿದೆ. ಅಷ್ಟೇ ಅಲ್ಲ, ಇವತ್ತು ಒಂದು ಮಾಹಿತಿಯ ಪ್ರಕಾರ ಇಂಟೆಲಿಜೆನ್ಸಿ ರಿಪೋರ್ಟ್ ಕೂಡ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಹಾಗಾಗಿ 5 ದಿವಸಗಳ ಕಾಲ ಬಾಗಲಕೋಟೆ ಕ್ಷೇತ್ರದಲ್ಲಿ ಅವರು ಬೀಡು ಬಿಟ್ಟು ಗ್ರಾಮಗಳಿಗೆ ಪ್ರಚಾರಕ್ಕೆ ಹೋದರೂ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ನಿಷ್ಕ್ರಿಯ ಆಡಳಿತ ವ್ಯವಸ್ಥೆಯನ್ನು ಕೊಟ್ಟಿದೆ. ಲಕ್ಷಾಂತರ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಈ ನಾಡಿನ ಪ್ರತಿಯೊಬ್ಬ ನಾಗರಿಕರ ಮೇಲೆ 1,20,000 ರೂಪಾಯಿಗಳಷ್ಟು ಸಾಲದ ಭಾರವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಹೇರಿರ್ತಕ್ಕಂಥ ಈ ಸರ್ಕಾರ ಆದಷ್ಟು ಬೇಗನೆ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನರಿದ್ದಾರೆ. ಬಾಗಲಕೋಟೆಯ ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಕ್ರಿಯಾಶೀಲ ಆಡಳಿತಗಾರ ಆಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ಚಿರಂತಿಮಠ ಅವರ ಗೆಲುವು ನಿಶ್ಚಿತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಸರ್, ಬಾಗಲಕೋಟೆಯಲ್ಲಿ ವಿದ್ಯಾರ್ಥಿಗಳಿಗೆ, ಹೊರಗಿನ ವಿದ್ಯಾರ್ಥಿಗಳಿಗೆ ವೋಟ್ ಬ್ಯಾಂಕ್ ಮಾಡ್ಕೊಂಡು ಚಿರಂತಿಮಠ ಅವರು ಇದನ್ನು ಮಾಡ್ತಾ ಇದ್ದಾರೆ, ತಂದು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ನೀವೇನು ಹೇಳ್ತೀರಿ? ಬಾಗಲಕೋಟೆಯಲ್ಲಿ ಹೊರಗಿನ ಜನರು ಯಾರೂ ಬಂದು ವೋಟ್ ಮಾಡ್ತಕ್ಕಂಥ ಪ್ರವೃತ್ತಿ ಮಾಡಿಲ್ಲ. ಯಾಕಂದರೆ ಸರ್ಕಾರ ಅವ್ರದ್ದೇ ಇತ್ತು, ಅವರೇ MLA ಇದ್ದರು. ಅವಾಗ ನೋಡಿ ಗುರುತಿಸಿ ಅವ್ರನ್ನ ತೆಗೆಸ್ಬೋದಾಗಿತ್ತಲ್ಲ. ಪ್ರತಿ 6 ತಿಂಗಳಿಗೊಮ್ಮೆ ಚುನಾವಣಾ ಆಯೋಗದವರು ಮತ ಪರಿಷ್ಕರಣೆ ನಡೀತಾ ಇದೆ. ಪರಿಷ್ಕರಣೆ ಸಂದರ್ಭದಲ್ಲಿ ತಾವೇ MLAಗಳಿದ್ದರು, ಅಧಿಕಾರ ಕೂಡ ಅವ್ರದ್ದೇ ಇತ್ತು. ತಹಸೀಲ್ದಾರ್ DC ಅವ್ರಿಗೆ ಹೇಳಿ ಪರಿಷ್ಕರಣೆ ಮಾಡಬಹುದಾಗಿತ್ತು. ಇದೊಂದು ಅವರ ಸೋಲಿನ ಹತಾಶೆ ಭಾವನೆಯಿಂದ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಮಾನ್ಯ ಶಿವಾಜಿ ಘಟನೆಗೆ BJP ಅವರೇ ಕಾರಣ ತಂದ ಅವರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಸ್ಪಂದನೆ ಏನು ಸರ್? ಅದಕ್ಕೆ ಪೊಲೀಸ್ ಇಲಾಖೆಯವರೇ ಉತ್ತರ ಕೊಡಬೇಕು, ಇಂಟೆಲಿಜೆನ್ಸಿ ರಿಪೋರ್ಟ್ನವರು ಉತ್ತರ ಕೊಡಬೇಕು. ಯಾಕಂದರೆ CCTVಯಲ್ಲಿ ರೆಕಾರ್ಡ್ ಆಗಿದೆ, ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿದೆ. ನೇರವಾಗಿ ಮಸೀದಿಯಿಂದ ಕಲ್ಲು ಬರ್ತಾ ಇದ್ದಾವೆ. ಕಲ್ಲು ಅಷ್ಟೇ ಅಲ್ಲ, ಈ ನಾಡಿಗೆ ಹಿಂದುತ್ವವನ್ನು ಉಳಿಸಿ ನಾವು ನೀವೆಲ್ಲರೂ ಕೂಡ ಇವತ್ತು ಹಿಂದೂ ರಾಷ್ಟ್ರವಾಗಿ ಇವತ್ತು ಬದುಕಬೇಕಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ, ಅವರ ಪರಾಕ್ರಮ, ಅವರ ಶೂರತನದಿಂದ ನಾವೆಲ್ಲರೂ ಕೂಡ ಇವತ್ತು ಹಿಂದೂಗಳು ಇವತ್ತು ಬದುಕುವಂಥ ಸ್ಥಿತಿ ಬಂದಿದೆ. ಅಂಥ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಚಪ್ಪಲಿ ಎಸೆತಕ್ಕಂಥ ಕೆಲಸ CCTVಯಲ್ಲಿ ರೆಕಾರ್ಡ್ ಆಗಿದೆ. ಇದಕ್ಕಿಂತ ಹೆಚ್ಚಿನ ಆಧಾರ ಇನ್ನೇನು ಬೇಕು ಅವರಿಗೆ? ಅವ್ರ ಒಟ್ಟಿನಲ್ಲಿ ಇವತ್ತು ನಿರಾಶಾದಾಯಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಇಂಥ ಎಲ್ಲ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ.